ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಕಾವೇರಿ ಅವರು ಅಂದ್ಕೊಂಡಾಗೆ ಏನೂ ಕೂಡ ಆಗ್ತಿಲ್ಲ. ಕಾವೇರಿ ಅವರು ಕೀರ್ತಿಯ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿರೋಂತಕ್ಕಂಥ ಕಾವೇರಿ ಅವರು ಅಲ್ಲಿಂದ ಎಸ್ಕೇಪ್ ಆಗೋ ಪ್ರಯತ್ನ ಮಾಡ್ತಾರೆ. ಎಸ್ಕೇಪ್ ಆಗೋ ಪ್ರಯತ್ನ ಮಾಡಿದ್ರೆ ಕೀರ್ತಿ ಯಾವ ಅವತಾರ ತಾಳ್ಬಹುದು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಜೊತೆಗೆ ಇಲ್ಲಿ ವೈಷ್ಣವ್ ಲಕ್ಷ್ಮಿಕಾಗೆ ಸಿಕ್ಕೇ ಬಿಟ್ರ. ಲಕ್ಷ್ಮಿ ವೈಷ್ಣವ್ ಕೀರ್ತಿ ಬಳಿ ಹೋಗ್ತಿದಾರ. ಕಾವೇರಿ ಅವರು ಒಗಟನ್ನು ಬಿಡಿಸಿದ್ರ ಮತ್ತೊಂದು ಒಗಟು ಕೈ ಸೇರ್ತಾ. ಇಂದು ಕೀರ್ತಿ ಮತ್ತು ವೈಷ್ಣವ್ ಮದುವೆ ನಿಜವಾಗ್ಲೂ ಕೂಡ ನಡೀತಾ ಇದೆಯಾ, ಏನಾಗ್ತದೆ, ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಅವ್ರನ್ನ ಕೀರ್ತಿ ಬಂದಿ ಮಾಡಿದಾಳೆ. ಜೊತೆಗೆ ಕಾವೇರಿ ಅವ್ರ ಕೈಗೆ ಒಂದು ಒಗಟು ಕೂಡ ಸಿಕ್ಕಿದೆ. ಆ ಒಗಟನ್ನು ಬಿಡಿಸೋ ಟಾಸ್ಕ್ ಕೊಟ್ಟಿದ್ದಾಳೆ. ಆ ಒಂದು ಟಾಸ್ಕಲ್ಲಿ ಕಾವೇರಿ ಅವರು ಯಶಸ್ವಿ ಆಗ್ತಾರೆ. ಖಂಡಿತ ನಿಜ, ಆ ಕಾವೇರಿ ಅವರು ಆ ಒಗಟನ್ನು ಬಿಡಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ. ನಾವು ಹೇಳಿದಾಗೆ ಆ ಒಗಟು ಅದೇ ಆಗಿದೆ. ಆ ಒಗಟಿನ ಗುಟ್ಟು ಏನಿರ್ಬೋದು, ಯಾವಾಗ ವಿಳಾಸ ಇದೆ, ವಿಸಿಟಿಂಗ್ ಕಾರ್ಡ್ ಅಲ್ಲ, ಟೈಮ್ ಇದೆ, ಪಂಚಾಂಗ ಅಲ್ಲ, ಹಾಗೆ ಒಂದು ಮದುವೆಯ ಮೊದಲ ಹೆಜ್ಜೆ ಇದರಿಂದನೇ ಶುರುವಾಗುತ್ತೆ ಅಂತ ಬರೆದಿತ್ತು. ಅಷ್ಟು ಬೇಗನೆ ಲಗ್ನ ಪತ್ರಿಕೆ ಅಂತ ಹೇಳಿ ಕಾವೇರಿಯವರು ಫೈಂಡ್ ಔಟ್ ಮಾಡೇ ಬಿಟ್ರು. ಎಂತೆಂಥದ್ದೆಲ್ಲ ಆಟ ಆಡೋ ಕಾವೇರಿ ಅವ್ರಿಗೆ ಇದೇನು ಅಷ್ಟು ಸುಲಭ, ಕಷ್ಟ ಟಾಸ್ಕ್ ಅಂತೂ ಆಗಲೇ ಇಲ್ಲ. ತಕ್ಷಣ ಈ ಕಡೆ ಕೀರ್ತಿಗೆ ವಿಡಿಯೋ ಕಾಲಿಂಗಲ್ಲಿ ಕೀರ್ತಿ, ನಾನು ಈ ಒಗಟನ್ನು ಬಿಡಿಸಿದ್ದೀನಿ, ಇದು ಲಗ್ನ ಪತ್ರಿಕೆ ಅಂದ ತಕ್ಷಣ ಏನು ಆಂಟಿ ಇಷ್ಟು ಸುಲಭಕ್ಕೆ ಇಷ್ಟು ಬೇಗ ಈ ಒಗಟನ್ನು ಬಿಡಿಸ್ಲೇಬೇಕಲ್ವ ನೀವು, ಎಂಥ ಬುದ್ಧಿವಂತೆ ನೀವು, ನಿಜವಾಗ್ಲೂ ಇವತ್ತು ನೀವು ಬುದ್ಧಿವಂತೆ ಅಂತ ನಿಮ್ಮನ್ನು ಪ್ರೂವ್ ಮಾಡ್ಕೊಂಡ್ಬಿಟ್ರೆ. ಇಂಥ ಕೀರ್ತಿನ ಮೇಲೆ ಇಂಥ ಕೀರ್ತಿ ಎಷ್ಟು ಬುದ್ಧಿವಂತೆ, ಅವಳನ್ನೇ ಯಾಮಾರಿಸಿದ ನೀವು ಎಂಥ ಬುದ್ಧಿವಂತರು ಇರಬೇಕಲ್ವ. ಸರಿ ಆಯಿತು ಆಂಟಿ, ಈಗ ಒಂದು ಪೆನ್ನು ಮತ್ತು ಪೇಪರ್ ತೊಗೊಳ್ಳಿ, ಕೆಂಪ ಪೆನ್ ಮತ್ತು ಪೇಪರ್ ಕೊಡು ಅಂತಿದ್ದಾರೆ. ಯಾಕೆ ಇರ್ತಿ, ಮೊದಲು ಇವ್ರಿಗೆ ಹೇಳು ನನ್ನನ್ನು ಕರ್ಕೊಂಡು ಹೋಗಿ ಮೊದಲು ನನ್ನ ಮನೆಗೆ ಬಿಡುವುದಕ್ಕೆ, ಜೊತೆಗೆ ಆ ವಿಡಿಯೋನ ಡಿಲೀಟ್ ಮಾಡಿಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ಏನಂಟಿ, ವಿಡಿಯೋನ ಡಿಲೀಟ್ ಮಾಡಿಬಿಟ್ಟು ನಿಮ್ಮನ್ನು ಮನೆಗೆ ಬಿಟ್ಬಿಡಿ ಅಂತ ಹೇಳಬೇಕಾ? ಜಸ್ಟ್ ಈಗ ಆಟ ಶುರುವಾಗಿರೋದು, ಇನ್ನೂ ಕೂಡ ಎಷ್ಟು ಆಟ ಇದೆ, ಇನ್ನೂ ಕೂಡ ಫಿನಿಶಿಂಗ್ ಟಚ್ ಕೊಡಬೇಕು. ಅಲ್ಲಿವರೆಗೂ ನೀವು ನಾನು ಹೇಳೋದೆಲ್ಲ ಮಾಡಲೇಬೇಕಲ್ವ. ಈಗಲೇ ಆಟ ಮುಗಿಸಿ ಅಂತಿದ್ರಲ್ಲ, ಸುಮ್ಮನೆ ಬರೀರಿ ನೀವು ನಾನು ಹೇಳೋದನ್ನು, ಇಲ್ಲ ಅಂದರೆ ವೈಷ್ಣವ್ಗೆ ಈಗಲೇ ವಿಡಿಯೋ ಹೋಗುತ್ತೆ ಅಂತ ಕೀರ್ತಿ ಹೇಳ್ತಿದ್ರೆ ಇನ್ನೇನು ಮಾಡೋದು, ಹಣೆ ಬರೋ ಕರ್ಮ ಅಂದ್ಕೊಂಡೆ ಲಗ್ನ ಪತ್ರಿಕೆನ ಬರೆಯೋಕೆ ಮುಂದಾಗ್ತಿದ್ದಾರೆ. ನೀವೇ ಬರಿಬೇಕಲ್ವ ಆಂಟಿ, ಯಾಕಂದರೆ ನೀವೇ ಅಲ್ವಾ ಮದುವೆ ಮಾಡಿಸೋದು ಅಂತ ಹೇಳಿ ಈ ಕಡೆ ಎಲ್ಲ ಅದೇ ಫಾರ್ಮ್ಯಾಟಲ್ಲಿ ಲಗ್ನ ಪತ್ರಿಕೆನ ಬರ್ಸೋಗೆ ಕೀರ್ತಿ ಕಾವೇರಿಯಿಂದ ಶುರು ಮಾಡಿಸ್ತಾರೆ. ತದನಂತರ ಇಲ್ಲಿ ಕೀರ್ತಿ ರಘುವೀರ್ ಅಂತ ಬರ್ಸೋದ್ರ ಜೊತೆಗೆ ಕಾರುಣ್ಯ ಮತ್ತು ರಘುವೀರ್ ಅವರ ಏಕೈಕ ಪುತ್ರಿ ಅಂತ ಹೇಳಿ ಕೂಡ ಬರೆಸ್ತಾರೆ. ನಂತರ ಹುಡುಗನ ಹೆಸರು ಬರಿಬೇಕಲ್ವ, ಸ್ವಲ್ಪ ಗ್ಯಾಪ್ ಬಿಡಿ, ಆಮೇಲೆ ಬರೆದ್ರಾಯ್ತು ಅಂತ ಹೇಳಿದೆ. ಆಗಮನ ಅಭಿಲಾಷಿಗಳಿಗೆ ಹೋಗ್ತಾರೆ. ಅಲ್ಲಿ ತನ್ನ ತಂದೆ ತಾಯಿಯ ಹೆಸರನ್ನ ಬರೆದ ನಂತರ ಇಲ್ಲಿ ಶ್ರೀಮತಿ ಕಾವೇರಿ ಕಶ್ಯಪ್ ಹಾಗೆ ಶ್ರೀ ಕೃಷ್ಣಕಾಂತ ಕಶ್ಯಪ್ ಅಂತದಾಗೆ ಈ ಕಡೆ ಕಾವೇರಿಯವರು ಏನು ಮಾತಾಡ್ತಿದ್ಯಾ ಕೀರ್ತಿ ಅಂದಾಗ, ಇನ್ನೇನು ಆಂಟಿ ನಿಮ್ಮ ಹೆಸರೇ ಇರಬೇಕಲ್ವಾ, ಇಷ್ಟೊತ್ತಿಗಾಗಲೇ ಗೊತ್ತಾಗಿರ್ಬೇಕಲ್ವಾ ನಿಮಗೆ ಹುಡುಗ ಯಾರು ಅಂತ ಅಂತ ಹೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ಕೀರ್ತಿ, ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ, ವೈಷ್ಣವ್ ಮದುವೆ ಆಗಿದೆ, ನೀನು ಅಂದ್ಕೊಂಡಿದ್ದೆ ಇದೇನಾದರೂ ಮಕ್ಕಳಾಟ ಅಂತ ಅಂದಾಗ, ಹೌದಲ್ವಾ ಆಂಟಿ ಇದು ಮಕ್ಕಳಾಟ ಅಲ್ಲ ಅಲ್ವಾ, ಆದರೆ ನೀವು ನನ್ನಿಂದಾನೇ ಅವತ್ತು ನನ್ನ ಪ್ರೀತಿನ ಕೊಂದುಬಿಟ್ರೆ, ನಾನೇ ವೈಷ್ಣವ್ನ ಲಕ್ಷ್ಮಿ ಜೊತೆ ಮದುವೆ ಮಾಡಿಸುವಾಗ ಮಾಡಿದ್ರಿ, ಜಾತಕನೇ ಬದಲಾಯಿಸಿದ ನಿಮಗೆ ಇದೆಲ್ಲ ಕಷ್ಟ ಹೇಗಾಗುತ್ತೆ, ನೀವು ಮನ್ಸು ಮಾಡಿದ್ರೆ ಏನು ಬೇಕಿದ್ರೂ ಆಗತ್ತೆ ಆಂಟಿ ಅಂತ ಹೇಳ್ತಿದ್ದಾಗ, ಏನಪ್ಪ ಇದು ಕೀರ್ತಿಗೆ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ ಅಂತ ಅನ್ಕೋತಿದ್ದಾರೆ ಕಾವೇರಿಯವರು. ಪ್ಲೀಸ್ ಕೀರ್ತಿ, ನಾವಿಬ್ಬರು ಕೂತ್ಕೊಂಡು ಮಾತಾಡೋಣ, ಎಲ್ಲ ಕೂಡ ಬಗೆಹರಿಸ್ಕೊಳ್ಳೋಣ, ಪ್ಲೀಸ್ ಕೀರ್ತಿ, ನಾನು ನಿನ್ನ ವೈಷ್ಣವ್ ಜೊತೆ ಮದುವೆ ಮಾಡಿಸ್ತೀನಿ, ಒಂದು ಒಳ್ಳೆ ಟೈಮ್ ನೋಡಿ ಪ್ಲೀಸ್, ಈಗ ಏನೂ ಬೇಡ ಕೀರ್ತಿ ಅಂತ ಹೇಳ್ತಿದ್ರೆ ಈ ಕಡೆ, ಹೌದಾ ಆಂಟಿ ನೀವು ನಿಜವಾಗ್ಲೂ ನಾನು ಮದುವೆ ಮಾಡಿಸ್ತೀರಾ ವೈಷ್ಣವ್ ಜೊತೆ, ನಿಜವಾಗ್ಲೂ ಅತ್ತೆ ಅಂದ ತಕ್ಷಣ ಅತ್ತಿ ಅಂತ ಎಷ್ಟು ಪ್ರೀತಿಯಿಂದ ಕರಿತಿದ್ಯಾ ಅಮ್ಮ, ಖಂಡಿತವಾಗ್ಲೂ ನೀನು ಮದುವೆ ಮಾಡಿಸ್ತೀನಿ, ನೀನು ನನ್ನ ಮುದ್ದು ಸೊಸೆ ಅಲ್ವಾ ಅಂತ ಕಾವೇರಿಯವರು ಹೇಳ್ತಾನೆ. ನಿನ್ನ ಹೇಗೆ ಯಾಮಾರಿಸಿ ಬಗ್ಗಿಸ್ಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಕೀರ್ತಿ, ನಿನ್ನನ್ನು ಹೇಗೆ ಬೆಂಡ್ ಮಾಡಬೇಕು ಅಂತ ಮನಸ್ಸಲ್ಲೇ ಅನ್ಕೋತಾ ಇದ್ರೆ ಕಾವೇರಿಯವರು ಈ ಕಡೆ ಕೀರ್ತಿಗೆ ಅಂದು ಈ ಕಡೆ ಕೀರ್ತಿ ಹತ್ರ ಬಂದಿದ್ದೆ. ಕಾವೇರಿಯವರು ಪುಟ್ಟನ ಜಾತಕದಲ್ಲಿ ದೋಷ ಇದೆ, ಅದು ನಿವಾರಣೆ ಆಗಬೇಕು ಅಂದರೆ ಜಾತಕನ ಯೋಗ ಇರ್ತಕ್ಕಂಥ ಹುಡುಗಿ ಜೊತೆ ಮದುವೆ ಆಗಬೇಕು, ಆನಂತರ ಅವನ ಆಯಸ್ಸು ಜಾಸ್ತಿ ಆಗುತ್ತೆ, ಆನಂತರ ನಿನ್ನ ಮದುವೆ ಮಾಡಿಸ್ತೀನಿ ಅಂದಿದ್ದು. ಅಲ್ಲಿ ಪುರೋಹಿತರು ಹೋಗಿ ಜಾತಕಕ್ಕೆ ದೋಷನೇ ತಗಲೋದಿಲ್ಲ ಅಂತ ಯೋಗಪೂರಿತ ಜಾತಕ ಅಂತ ಹೇಳಿದ್ದು ಎಲ್ಲವೂ ಕೂಡ ನೆನಪಾಗುತ್ತೆ. ಈ ಕಡೆ ಪ್ಲೀಸ್ ಕೀರ್ತಿ ನನ್ನ ನಂಬು ಕೀರ್ತಿ ಅಂತ ಹೇಳ್ತಿದ್ರೆ ಕಾವೇರಿ, ಇಲ್ಲಿ ಕೀರ್ತಿ ಖಂಡಾಮಂಡಲ ಆಗ್ಬಿಡ್ತಾಳೆ.
ಸುಮ್ಮನಿರಿ ಆಂಟಿ, ಸಾಕು ನಿಮ್ಮ ನಾಟಕ. ಇಷ್ಟೆಲ್ಲ ಆದಮೇಲೂ ಕೂಡ ನೀವು ಸತ್ಯ ಒಪ್ಕೊಳ್ದೆ ಯಾವ ರೀತಿ ನಾಟಕ ಮಾಡ್ತಿದ್ರ, ಎಂಥ ಹೆಂಗಸಿರ್ಬೇಕು ನೀವು ಅಂತ ಹೇಳ್ತಿದ್ದಾಳೆ ಕೀರ್ತಿ. ಏನು ಮಾತಾಡ್ತಿದ್ಯಾ ಕೀರ್ತಿ ಅಂದಾಗ, ನಾನು ಸರಿಯಾಗಿ ಮಾತಾಡ್ತಿದ್ದೇನೆ ಆಂಟಿ. ಸುಮ್ಮನೆ ಇವಾಗ ಬರೀತಿರೋ ಅಥವಾ ಈ ಒಂದು ವಿಡಿಯೋನ ನಾನು ವೈಷ್ಣವ್ಗೆ ಕಳಿಸ್ಲು. ಇನ್ನೂ ನೀವು ಯಾಮಾರ್ಸೋದು ಮಾತ್ರಕ್ಕೆ ನಾನು ಯಾಮಾರ್ತೀನಿ ಅಂತ ಅನ್ಕೋಬೇಡಿ. ಇಷ್ಟು ದಿನ ನೀವು ನನ್ನಂತ ಒಳ್ಳೆ ಆಟ ಆಡಿಸ್ಬಿಟ್ರೆ, ಇಷ್ಟು ದಿನ ನಾನು ಹೇಳಿದ್ದು ಕೇಳಿದ್ದು ಮಾಡಿದ್ದು ಎಲ್ಲ ಈ ಒಂದು ವರ್ಷ ನೀವು ಕೇಳ್ದಾಗೆ ಮಾತಾಡ್ಕೊಂಡು ಇಡೀ ನನ್ನ ಜೀವನನ ಹಾಳು ಮಾಡ್ಕೊಂಡಿದ್ದೀನಿ ನಾನು. ಸುಮ್ಮನೆ ನಾನು ಹೇಳೋದನ್ನು ಬರೀರಿ ಅಂತ ಕೀರ್ತಿ ಹೇಳ್ತಿದ್ದಾಗೆ ಈ ಕಡೆ ಕಾವೇರಿಯವರು ಕೀರ್ತಿ ರೊಚ್ಚಿಗೆದ್ದದನ್ನು ನೋಡಿ ಹಾಗೆ ನಡ್ಗೋಗ್ಬಿಡ್ತಾರೆ. ಕೀರ್ತಿ ಕೂಡ ರುದ್ರಮ್ಮದೇವಿ ಆಗಿಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು. ತದನಂತರ ಯಾಕಂಡಿ ಹೆದರ್ಕೋಬೇಡಿ ಆಂಟಿ, ಬರೀರಿ ಅಂತ ಹೇಳ್ತಿದ್ದಾಳೆ. ಜೊತೆಗೆ ಹುಡುಗನ ಹೆಸರು ವೈಷ್ಣವ್ ಕಾವೇರಿ ಕಶ್ಯಪ್ ಅಂತ ಹೇಳ್ತಿದ್ದಾಗೆ ಈ ಕಡೆ ಕಾವೇರಿಯವರು ಇನ್ನೇನು ಮಾಡೋದು ಹೆದರ್ಕೊಂಡು ಹೆಸರನ್ನ ಬರೀಲೇಬೇಕಾಗ್ದ. ಜೊತೆಗೆ ಇವತ್ತು ಸಂಜೆ ಗೋಧೂಳಿ ಲಗ್ನದಲ್ಲಿ ನಾನು ಮಾತು ಕೊಟ್ಟ ಹಾಗೆ ದೋಷ ನಿವಾರಣೆ ಆಗಿರೋದ್ರಿಂದಾಗಿ ಕೀರ್ತಿನ ವೈಷ್ಣವ್ ಜೊತೆ ಕೊಟ್ಟು ಮದುವೆ ಮಾಡಿಸ್ತಿರೋದ್ರಿಂದ ಎಲ್ಲರೂ ಒಪ್ಕೊಂಡಿರೋದ್ರಿಂದ ನಿಮ್ಗೆಲ್ಲರನ್ನ ಕೂಡ ಈ ಒಂದು ಮದುವೆಗೆ ಇನ್ವೈಟ್ ಮಾಡ್ತಿದ್ದೀನಿ ಅಂತ ಹೇಳಿ ಜಾತಕನ ಬರೆಸ್ತಿದ್ದಾಳೆ. ಈ ಕಡೆ ಕೀರ್ತಿ ಕಾವೇರಿ ಅವ್ರ ಹತ್ರ ಏನು ಮಾತಾಡ್ತಿದ್ಯಾ ಇವತ್ತು ಸಂಜೆನ, ಏನು ಮಾತಾಡ್ತಿದ್ಯಮ್ಮ ಅಂತಾಗ, ಹೌದು ಆಂಟಿ ಎಲ್ಲರೂ ಮುಂದೆ ಇವತ್ತು ಸಂಜೆನೇ ಅಲ್ವಾ ಮದುವೆ, ಅದು ಒಳ್ಳೆ ಸರಿ ಹೋಯ್ತಲ್ಲ, ಏನು ಮಾತಾಡ್ತಿದ್ರಾ ನೀವು, ಮಾತು ಕೊಟ್ಟಾಗೆ ಮಾಡಲೇಬೇಕಲ್ವಾ, ನೀವು ಹೇಗೆ ಮಾತು ಕೊಟ್ಟರು ನನಗೆ ಹಾಗೆ ನಾನು ಕೂಡ ನಡ್ಕೊತಿದ್ದೀನಿ. ಎಷ್ಟು ದಿನ ಕಾಯೋದು, ಇನ್ನನ್ನಿಂದ ಕಾಯೋ ಪೇಷನ್ಸ್ ಇಲ್ಲ ಅಂತ ಹೇಳಿದ್ರು ಮುಖಾಂತರ ಇಲ್ಲಿ ಕೀರ್ತಿ ಕಾವೇರಿಗೆ ಟಕ್ಕರ್ ಕೊಡ್ತಾ ಇದ್ರೆ, ಆ ಕಡೆ ಕಾರುಣ್ಯ ಅವರು ತನ್ನ ಮಗಳು ಏನು ಮಾಡ್ಕೊತಿದ್ದಾಳೆ, ಅವಳಿಗಿದೆಲ್ಲ ಅವಶ್ಯಕತೆ ಇದೆಯಾ, ನನ್ನ ಮಗಳು ಚೆನ್ನಾಗಿರಬೇಕು, ಸುಮ್ಮನೆ ವಿನಾಕಾರಣ ಎಲ್ಲದ್ರ ಬಯಸ್ಕೊಂಡು ಇಲ್ದಿರೋ ಆಪಾದನೆ ಮಾಡಿಕೊಂಡು ಏನು ಕರ್ಮ ಇದೆ, ಅವಳು ಫಾರಿನಲ್ಲಿ ಹೋಗಿ ಅವಳ ಲೈಫನ್ನು ಸೆಟಲ್ ಮಾಡ್ಕೋಬಹುದು, ಯಾಕೆ ಈ ರೀತಿ ಎಲ್ಲ ನಡ್ಕೊತಿದ್ದಾಳೆ, ಅವಳಿಗೆ ಏನಾಗುತ್ತೋ ಏನೋ ಅಂತಾನೆ ಭಯ ಆಗಿಬಿಟ್ಟಿದೆ ಅಂತ ಕಾರುಣ್ಯ ಅವರು ಹೇಳ್ತಿದ್ರೆ, ಪ್ಲೀಸ್ ಆಂಟಿ ಏನೂ ಕೂಡ ಹೆದರ್ಕೋಬೇಡಿ, ಅವ್ರಿಗೆ ಅನ್ಯಾಯ ಆಗಿದೆ, ಖಂಡಿತ ಅವ್ರಿಗೆ ನ್ಯಾಯ ಸಿಗಬೇಕು, ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅಂತ ಲಕ್ಷ್ಮಿ ಹೇಳ್ತಾಳೆ. ತದನಂತರ ಆ ಕಡೆಯಿಂದ ಕೀರ್ತಿ ಕೂಡ ಲಕ್ಷ್ಮಿಗೆ ಕಾಲ್ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಆಲ್ರೆಡಿ ಲಕ್ಷ್ಮಿ ಕ್ಯಾಬಲ್ಲಿ ಬರ್ತಾ ಇದ್ರೆ, ಲಕ್ಷ್ಮಿ ಎಲ್ಲಿ ಬರ್ತಿದ್ಯಾ ಅಂದಾಗ, ಹಾಂ ಬರ್ತಿದ್ದೀನಿ ಅಂತ ಹೇಳಿದಾಗ, ವೈಷ್ಣವ್ ಬರ್ತಿಲ್ವಾ ಅಂದಾಗ, ಇಲ್ಲ ವೈಷ್ಣವರು ತುಂಬ ಮನ್ಸಿಗೆ ನೋವು ಮಾಡಿಕೊಂಡು ಹೊರಗಡೆ ಹೋಗಿದ್ದಾರೆ, ನಾನು ಕೂಡ ಕಾಲಿಗೆ ಟ್ರೈ ಮಾಡ್ತಿದ್ದೀನಿ ಬಟ್ ಸ್ವಿಚ್ ಆಫ್ ಬರ್ತಿದೆ ಅಂದಾಗ, ಸರಿ ಆಯಿತು ಲಕ್ಷ್ಮಿ ನೀನು ಬಾ, ಬಟ್ ವೈಷ್ಣವ್ ಕೂಡ ಬರಲೇಬೇಕಲ್ವಾ, ಅವನಿಂದಾನೇ ತಾನೇ ಇಷ್ಟಿಲ್ಲ, ಅವನು ಬಂದ್ರೇ ತಾನೇ ಎಲ್ಲ ಕೂಡ ಸರಿ ಹೋಗೋದು, ಅವನಿಗೋಸ್ಕರ ಅಲ್ವಾ ಇಷ್ಟೆಲ್ಲ ಮಾಡ್ತಿರೋದು, ಕಾಲ್ ಮಾಡ್ತಾನೆ ಇರು ಅಂತ ಹೇಳ್ತಾಳೆ ಕೀರ್ತಿ. ತದನಂತರ ಈ ಕಡೆ ಕಾವೇರಿಯವರು ಎಲ್ಲ ರೀತಿ ಪತ್ರಿಕೆನ ಬರೆದದ್ದಾಗತ್ತೆ. ನಂತರ ಈ ಕಡೆ ಮತ್ತೆ ಕಾಲ್ ಮಾಡ್ತಾಳೆ, ಬರೆದದ್ದಾಯ್ತಲ್ವಾ ಅಂತ ಕಾವೇರಿಯವರು ಹೇಳ್ತಿದ್ರೆ, ಇನ್ನೊಂದು ಟಾಸ್ಕ್ ಇದೆ ಆಂಟಿ, ಇಷ್ಟ ಆಗಿಬಿಟ್ರೆ ಸಾಕಾ, ಮದುವೆಗೆ ಬೇಕಾಗಿರೋ ಎಲ್ಲವನ್ನ ಕೂಡ ನೀವೇ ತೊಗೊಂಡು ಬರಬೇಕಲ್ವಾ ಆಂಟಿ, ನೀವೇ ಮುಂದೆ ನಿಲ್ಲಿಸು ಮದುವೆ ಮಾಡಿಸ್ತಿದ್ರೆ ಅಂದಮೇಲೆ ಎಲ್ಲವನ್ನ ಕೂಡ ನೀವೇ ತೊಗೊಂಡು ಬರಬೇಕು ಅಂತ ಹೇಳ್ತಿದ್ದಾರೆ. ನಂತರ ಕೆಂಪ ಇನ್ನೊಂದು ಚೀಟಿ ಕೊಡು ಅಂತ ಹೇಳ್ತಾರೆ. ನಂತರ ಕಾಲ್ ಕಟ್ ಮಾಡ್ತಾರೆ. ಚೀಟಿ ಅಂತ ಚೀಟಿನೇ ಬಿಸಾಡಿದ್ರೆ ಕುತ್ತಿಗೆಗೆ ಚಾಕು ಹಿಡಿತಾರೆ ರೌಡಿಗಳು ಅಂತ ಹೆದ್ರಿ ಕಾವೇರಿಯ ಚೀಟಿನ ಓದ್ತಾರೆ. ಒಟ್ಟು ಅರ್ಥನೇ ಆಗ್ತಿಲ್ಲ ಅಂದಾಗ ಮತ್ತೆ ಕಾವೇರಿಯವ್ರಿಗೆ ವಿಡಿಯೋ ಕಾಲಿಂಗ್ ಮಾಡಿಕೊಡ್ತಾರೆ ರೌಡಿಗಳು. ವಿಡಿಯೋ ಕಾಲಿಂಗ್ನಲ್ಲಿ ಅರ್ಥ ಆಗ್ತಿಲ್ಲ ಅಂದಾಗ, ಏನು ಆಂಟಿ ನಿಮ್ಗೆ ಅರ್ಥ ಆಗೋದಿಲ್ವಾ, ನಿಮ್ಗೆ ಅರ್ಥ ಆಗಲೇಬೇಕು, ಸ್ವಲ್ಪ ಯೋಚನೆ ಮಾಡಿ ಎಲ್ಲ ಅರ್ಥ ಆಗುತ್ತೆ ಅಂತ ಕಾಲ್ ಕಟ್ ಮಾಡ್ತಿದ್ದಾಗ ಈ ಕಡೆ ಬಾದಾಮಿ ತಗೊಳ್ಳಿ ಆಂಟಿ, ತುಂಬ ಚೆನ್ನಾಗಿ ತಲೆ ಹೊಡುತ್ತೆ ಅಂತ ರೌಡಿಗಳು ರೇಗಿಸ್ತಿದ್ದಾರೆ. ಜೊತೆಗೆ ನೀವು ಈ ಒಂದು ಫೀಲ್ಡ್ಗೆ ಬರಬಾರ್ದಿತ್ತು, ಪಾಪ ಬಂದಮೇಲೆ ಸಿಕ್ಕಿಬಿದ್ದ ಮೇಲೆ ನೀವು ಇದು ಒಂದು ಧೂಳು ಅಂಟ್ದಾಗೆ ನೀವು ಎಷ್ಟು ಓಡಿಸಿದ್ರು ಕೂಡ ಹೋಗೋದಿಲ್ಲ ಅಂತ ರೌಡಿಗಳು ಹೇಳ್ತಿದ್ದಾರೆ. ಇದೆಲ್ಲ ಆಗಿದ್ದೆ ಭಾನುವಿಂದ ಅಂತ ಕೆಂಡ ಕಾಡ್ತಿದ್ದಾರೆ ಕಾವೇರಿಯವರು ಭಾನುಮತಿ ಮೇಲೆ. ನಂತರ ಮದುವೆಗೆ ತುಂಬ ಶ್ರೀಮಂತರ ಮದುವೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಒಳ್ಳೆ ಊಟನೇ ಹಾಕಿಸ್ತೀರಾ ಅಲ್ವಾ ಅಂತ ಹೇಳಿ ರೇಗಿಸ್ತಿದ್ದಾರೆ ರೌಡಿಗಳು ಕಾವೇರಿಯವ್ರಿಗೆ. ನಂತರ ಇನ್ನೇನು ಮಾಡೋದು ಅಂತ ಅಂದ್ಕೊಂಡಿದ್ದೆ, ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಈ ಕಡೆ. ಹಾಗಾದರೆ ಮುಂದೆ ಏನಾಗುತ್ತೆ, ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಚ್ ಮಾಡಿ.